ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯದಲ್ಲಿ ಒಂಥರ ಮಳೆಯ ವರ್ಣನ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈಗ ಒಂದು 7 ದಿನಗಳ ಕಾಲ ಗುಡುಗು ಸಿಡ್ಲು ಗಾಳಿ ಜೊತೆಗೆ ಮಳೆ ಬರುತ್ತೆ ಅಂತ ಹೇಳಿ ವರದಿನ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಮಳೆ ಆಗುತ್ತೆ, ಹೇಗೆ ಮಳೆ ಇದೆ, ಒಂದ್ ಸ್ವಲ್ಪ ನೋಡ್ಕೊಂಡ್ ಬರೋಣ. ಹಾಗೆ ಈಗ ಕರಾವಳಿ ಜಿಲ್ಲೆ ಮತ್ತೆ ಮಲೆನಾಡು ಜಿಲ್ಲೆಯಲ್ಲಿ ಮುಂದೆ ಒಂದೆರಡು ದಿನ ಭಾರಿ ಮಳೆ ಆಗೋ ಮುನ್ಸೂಚನೆ ಕಂಡು ಬಂದಿದೆ. ಅದಲ್ದೇ ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ 24ರಿಂದ 48 ಗಂಟೆ ಒಳಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅದಲ್ದೇ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ಒಂದೆರಡು ಸ್ಥಳಗಳಲ್ಲಿ 40ರಿಂದ 50 ಕಿಲೋಮೀಟರ್ ವೇಗದ ಗಾಳಿ ಸಹಿತ ಭಾರಿ ಮಳೆ ಆಗುವ ಸಾಧ್ಯತೆ ಕೂಡ ಇದೆ. ಕೆಲ ಸ್ಥಳಗಳಲ್ಲಿ ಒಂದ್ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಹಗುರ ಮಳೆ ನಿರೀಕ್ಷೆ ಇದೆಯಂತೆ. ಹಾಗೆ ಬೆಂಗಳೂರಲ್ಲಿ ಗರಿಷ್ಠ ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅದು ಕನಿಷ್ಠ ತಾಪಮಾನ ಒಂದು 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗೋ ಒಂದು ಪ್ರಕರಣ ಕೂಡ ಹೇಳಿದ್ದಾರೆ. ಇನ್ನು ಮಡಿಕೇರಿ ಗರಿಷ್ಠ ತಾಪಮಾನ 23 ಡಿಗ್ರಿ ಆದ್ರೆ ಇನ್ನು 21 ಡಿಗ್ರಿ ಕನಿಷ್ಠ ತಾಪಮಾನ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಹವಾಮಾನ ಸುದ್ದಿ. ಇದೇ ತರ ಸುದ್ದಿಗಳಿಗೆ, ಅಪ್ಡೇಟ್ಗಳಿಗೆ ನಮ್ಮ ಲಯನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಉಪಯೋಗ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.